516ನೇ ಜಯಂತ್ಯೋತ್ಸವದ ಶುಭಾಶಯಗಳು. ನಾಡಕ ಪ್ರಭು ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾತೃರು. ಬೆಂಗಳೂರು ಹೇಗಿರಬೇಕು ಅನ್ನೋದನ್ನ 500 ವರ್ಷಗಳ ಮುಂಚೆಯೇ ಯೋಚಿಸಿ ಬೆಂಗಳೂರನ್ನ ಬೆಳೆಸಿದ್ರು. ಬೆಂಗಳೂರು ಇವತ್ತೊಂದು ಕಮರ್ಷಿಯಲ್ ಹಬ್ ಆಗಿ ಬೆಳೆದಿರೋದಕ್ಕೆ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಕಾರಣ. ಅವರಿಗಿದ್ದಂತ ಕಡಿಮೆ ಅವಕಾಶದಲ್ಲಿ ಅವರು ಅಸಾಮಾನ್ಯ ಸಾಧನೆ ಮಾಡಿದ್ರು. ನಾವು ಅವಲೋಕನ ಮಾಡ್ಕೋಬೇಕು. ಕೆಂಪೇಗೌಡರ ಹೆಸರು ಹೇಳ್ತೀವಿ, ನಾವು ವಿಶ್ವೇಶ್ವರಯ್ಯನವ್ರ ಹೆಸರು ಹೇಳ್ತೀವಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ರಾಜೇಂದ್ರ ಒಡೆಯವರ ಹೆಸರು ಹೇಳ್ತೀವಿ. ನಾವೇನ್ ಮಾಡಿದ್ದೀವಿ? ನಾವು ನಮಗೆ ಅಧಿಕಾರ ಸಿಕ್ಕಿದ ಅವಧಿಯಲ್ಲಿ ಇಂಥ ದೂರದೃಷ್ಟಿ ಯೋಜನೆ ರೂಪಿಸಿದೇವಾ? ಬರೀ ಅವ್ರ ಹೆಸರುಗಳನ್ನು ಮಾತ್ರ ಹೇಳ್ತಾ ಇದೀವಲ್ಲ. ನಾವು ಅವರ ಮಾದರಿಯನ್ನ ಕಟ್ಕೊಡುವಂತ ಕೆಲಸವನ್ನ ನಾಡಿಗೇನ್ ಮಾಡಿದ್ದೇವೆ ಅನ್ನೋದನ್ನ ನಾವೆಲ್ಲರೂ ಅವಲೋಕನ ಮಾಡ್ಕೊಳಕ್ ಇದೊಂದು ಕಾಲ. ಜಯಂತ್ಯೋತ್ಸವದಲ್ಲಿ ಸ್ವಾಭಾವಿಕವಾಗಿ ಅವ್ರನ್ನ ಹೊಗಳ್ತೀವಿ. ಹೊಗಳಿದ ತಕ್ಷಣ ಮುಗಿದೋಯ್ತಾ? ಹಾಗಿದ್ರೆ ನಾವೇನ್ ಮಾಡ್ತಾ ಇದೀವಿ? ನಮಗೂ ಅಧಿಕಾರ ಸಿಕ್ಕಿದೆಯಲ್ಲ. ಅವತ್ ಕಡಿಮೆ ಸಂಪನ್ಮೂಲದಲ್ಲಿ ಅಂತ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಮೈಸೂರಿನ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಮೈಸೂರನ್ನ ಒಂದು ಮಾಡೆಲ್ ಆಗಿ ಕಟ್ಟಿದ್ರು. ಕಡಿಮೆ ಸಂಪನ್ಮೂಲದಲ್ಲಿ ಬ್ರಿಟಿಷರ ಅನುಮತಿ ತಗೊಂಡು ಕೆಲಸ ಮಾಡಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಮೈಸೂರನ್ನೇ ಒಂದು ಮಾದರಿಯಾಗಿ ಕಟ್ಟಿದ್ರು. 500 ವರ್ಷದ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಬೆಂಗಳೂರಿನ ಒಂದು ಮಾದರಿಯಾಗಿ ಕಟ್ಟುವಂತ ಪ್ರಯತ್ನವನ್ನ ಕೆಂಪೇಗೌಡರು ಮಾಡಿದ್ರು. ಹಾಗಾದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ನಾವು ಕುಲ್ಗೆಡಿಸ್ತಾ ಇದ್ದೀವಿ. ಬೆಂಗಳೂರಿನ ವಸೂಲಿ ಕೇಂದ್ರ ಮಾಡ್ಕೊಂಡಿದ್ದೀವಿ. ಅಡಿಗೆ 100 ರೂಪಾಯಿ ತಗೊಂಡು ಲಂಚ ಹೊಡೆಯೋಕ್ಕೆ, ಹಣ ಲೂಟಿ ಹೊಡೆಯುವಂತ ಕೇಂದ್ರ ಮಾಡಿದ್ದೀವಿ. ನಮ್ಗೇನು ನೈತಿಕತೆ ಇದೆ ಅನ್ನೋ ಪ್ರಶ್ನೆ ನಮಗೆ ನಾವು ಹಾಕೊಳ್ಬೇಕು. ನಾವು ಅವ್ರ ಹೆಸರಿಗೆ ಸಾರ್ಥಕತೆ ತರಬೇಕು ಅಂದ್ರೆ ಇನ್ನೊಂದು 500 ವರ್ಷದ ನಂತರ ನಮ್ಮ ಹೆಸರನ್ನು ಕೂಡ ಒಳ್ಳೆ ಕಾರಣಕ್ಕೆ ಹೇಳೋಂಗ ಆಗಬೇಕಲ್ಲ. ನಮ್ಮ ಹೆಸರನ್ನು ಕೆಟ್ಟ ಕಾರಣಕ್ಕೆ ಹೇಳೋಂಗ ಆಗಬಾರ್ದು. ಬೆಂಗಳೂರಿನ ಕುಲ್ಗೇಡ್ಸಿಟ್ರು ಇವರು ಅಂತ ನಮ್ಮನ್ನು ನೆನಪು ಮಾಡ್ಕೊಳ್ಬಾರ್ದು. ಬೆಂಗಳೂರನ್ನ ಬೆಳೆಸಿದ್ರು, ಬೆಂಗಳೂರನ್ನ ಮಾದರಿಯಾಗಿ ಉಳಿಸಿದ್ರು ಅನ್ನೋದಕ್ಕೆ ನಮ್ಮ ಹೆಸರು